ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್, ಅವರ ಕರೆಂಟ್ ಎನರ್ಜೀಸ್, ಅವರ ಒಂದು ಮನಸ್ಸಿನ ಭಾವನೆ ಏನಿದೆ ನಿಮಗೋಸ್ಕರ, ಅವ್ರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನು ಮಾತನಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಟ್ರೂ ಇನ್ನರ್ ಫೀಲಿಂಗ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸಪ್ರೆಷನ್ನಲ್ಲಿದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕೋ ಅವರು ಸಹ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಅಗೇನ್ ಐ ಆಮ್ ಟೆಲ್ಲಿಂಗ್, ದಿಸ್ ಇಸ್ ಜಸ್ಟ್ ಅ ಜನರಲ್ ರೀಡಿಂಗ್. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಎಲ್ಲ ಪಾಯಿಂಟ್ಗಳು ಎಲ್ರಿಗೂ ರೆಸನೇಟ್ ಆಗೋದಿಲ್ಲ. ಸೊ ಏನೇ ಬಂದರೂ ಪಾಸಿಟಿವ್ ಆಗಿ ಇರಿ. ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್. ಎಸ್, ಎಕ್ಸಾಕ್ಟ್ಲಿ. ಸೊ ಯಾವಾಗಲೂ ವಿಡಿಯೋನ ನೋಡೋವಾಗ ಅಥವಾ ಏನೇ ರೀಡಿಂಗ್ ನೋಡೋವಾಗ ಯಾವಾಗಲೂ ಒಂದು ಮುಖದಲ್ಲಿ ಒಂದು ಸ್ಮೈಲ್ ಇರಲಿ. ಟೆನ್ಷನ್ ಇರೋದು ಬೇಡ. ಏನು ಬರುತ್ತೆ ನನಗೋಸ್ಕರ ಏನು ಅನ್ನೋ ಒಂದು ಭಯ, ಆತಂಕ ಯಾವುದೂ ಇಲ್ಲದೇ ಒಂದು ಪೀಸ್ ಮೈಂಡಿಂದ, ಕಾಮ್ ಮೈಂಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಸೊ ದಟ್ ನಿಮಗೆ ಒಂದು ಸಮಾಧಾನಕರವಾದಂತಹ ಒಂದು ಮೆಸೇಜ್, ಗೈಡೆನ್ಸ್ ನಿಮಗೆ ಸಿಗುತ್ತೆ. ಸೊ ಏನಾದರೂ ನೆಗೆಟಿವ್ ಆಗಿ ಬಂತು ಅಂದರೆ ಡೋಂಟ್ ಬಿ ಪ್ಯಾನಿಕ್. ಅದರ ಹಿಂದೆ ಏನಾದರೂ ಡೆಫಿನೆಟ್ಲಿ ಇರುತ್ತೆ. ಓಕೆ, ಸೊ ಪ್ಯಾನಿಕ್ ಬಗ್ಗೆ ಮಾತಾಡ್ತಾ ಇದ್ದೆ ನೋಡಿ. ಐ ಗಾಟ್ 4 ಆಫ್ ಪೆಂಟಿಕಲ್ಸ್. ಸಿ, ಇವನ್ ನೀವು ಏನಾದರೂ ಭಯ ಇರಬಹುದು. ಇವನ್ ನಿಮ್ಮ ಪರ್ಸನ್ ಕೂಡ ಭಯದಲ್ಲಿದ್ದಾರೆ. ಏನೋ ಒಂದು ಕಳ್ಕೊಳ್ತೀನಿ ಅನ್ನೋ ಭಯ ನಿಮಗೆ ಕಾಡ್ತಾ ಇದೆ, ಕಳ್ಕೊಳ್ತೀನಿ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇದೆ. ಸೊ ಬಿ ಪಾಸಿಟಿವ್ ಗೈಸ್. ಓಕೆ, ಸೊ ಎಸ್, ಲೆಟ್ ಸ್ಟಾರ್ಟ್. ಓಕೆ, ಓಕೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಸಮಥಿಂಗ್ ಈ ಪರ್ಸನ್ ಬಿಸ್ನೆಸ್ ರಿಲೇಟೆಡ್ ಆಗಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಕೆರಿಯರ್ ವಿಚಾರವಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆಮೇಲೆ ನೀವು ಏನಾದರೂ ಅವ್ರಿಗೆ ಬಿಸ್ನೆಸ್ಗೆ, ಇನ್ವೆಸ್ಟ್ಮೆಂಟಿಗೆ ಏನಾದರೂ ದುಡ್ಡು ಕೊಟ್ಟಿದ್ರೆ ದುಡ್ಡು ವಾಪಸ್ ಬರುತ್ತಾ ಅಂದರೆ ಈ ರೀತಿಯ ಒಂದು ವಿಚಾರವೂ ಇದೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಅವ್ರಿಗೋಸ್ಕರ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಾ. ಓಕೆ, ಸೊ ತುಂಬ ಸೇವಿಂಗ್ಸ್, ನಿಮ್ಮ ಒಂದು ಹೆಲ್ಪಿಂದಾನೇ ಅವ್ರಿಗೆ ಬೆಳೆದು ನಿಂತಿದ್ದಾರೆ ಅಂತ ಹೇಳಬಹುದು. ಗ್ರೋತ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನನಗೆ ಎನರ್ಜಿ ಪ್ರಕಾರ ಕೆಲವ್ರಿಗೆ ಏನು ನೋಡೋಣ. ನೆಕ್ಸ್ಟು ದ ಸನ್ ಕಾರ್ಡ್. ಓಕೆ, 10 ಆಫ್ ಕಪ್ಸ್ ಆ್ಯಂಡ್ ಏಸ್ ಆಫ್ ಪ್ಯಾಂಟ್ಸ್. ಓಕೆ, ಸೊ ಮ್ಯಾರೇಜ್ ಕಮಿಟ್ಮೆಂಟಿಗೋಸ್ಕರ ಕಾಯ್ತಾ ಇದ್ದೀರಾ. ಬಟ್ ಸ್ಟಿಲ್ ಈ ಪರ್ಸನ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ನಿಮಗೆ. ಬಟ್ ಸ್ಟಿಲ್ ಇವಾಗ ಯು ಗೈಸ್ ಆರ್ ವೇಟಿಂಗ್. ಓಕೆ, ಸೊ ಡೆಫಿನೆಟ್ಲಿ 10 ಆಫ್ ಕಪ್ಸ್ ಬಂದಿದೆ. ಡೆಫಿನೆಟ್ಲಿ ಅವ್ರು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಅಂದರೆ ಎಸ್ ಕೊಡ್ತಾರೆ ಅಂತ ಹೇಳಬಹುದು. ನಿಮ್ಮ ಜೊತೆ ಒಂದು ನ್ಯೂ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಬಹುದು ಸಮ್ವೇರ್. ಬಟ್ ಈ ಪರ್ಸನ್ಗೆ ಏನೋ ಒಂದು ಗಿಲ್ಟ್ ಕಾಡ್ತಾ ಇದೆ. ಸಮಥಿಂಗ್ ಗಿಲ್ಟಲ್ಲಿದ್ದಾರೆ ಇವರು. ಏನೋ ಒಂದು ಭಯ ಇದೆ, ಕಳ್ಕೊಳ್ತೀನಿ ಅನ್ನೋ ಭಯನ, ಅಥವಾ ನಿಮ್ಮನ್ನು ಕಳ್ಕೊಳ್ತೀನಿ ಅನ್ನೋ ಭಯನ, ಅಥವಾ ಅವರು ಸೇವಿಂಗ್ಸ್ ಮಾಡಿರುವಂತಹ ದುಡ್ಡನ್ನು ಕಳ್ಕೊಳ್ತೀನಿ ಅನ್ನೋ ಭಯನ, ಅಥವಾ ಜಾಬ್ ಹೋಗುತ್ತೆ ಅನ್ನೋ ಭಯನ, ಅಥವಾ ಬಿಸ್ನೆಸ್ಸಲ್ಲಿ ಚೀಟ್ ಮಾಡ್ತಾರೆ ಅನ್ನೋ ಭಯನ. ಸಮಥಿಂಗ್ ಅವ್ರು ಕಳ್ಕೊಳ್ತೀನಿ ಅನ್ನೋ ಭಯದಲ್ಲೇ ಇದ್ದಾರೆ. ಸೊ ಅದನ್ನು ಆಲ್ರೆಡಿ ಕಳ್ಕೊಂಡು ಇದ್ದಾರೆ. ಆ ಭಯದಿಂದನೇ ಸಹ ಮೋಸ್ಟ್ಲಿ ನಿಮ್ಮ ಇಬ್ಬರ ಒಂದು ರಿಲೇಷನ್ಶಿಪ್ ದೂರ ಆಗಿರಬಹುದು. ನೋಡಿ, ಯಾವುದು ಜಾಸ್ತಿ ಭಯ ಕೊಡುತ್ತೆ, ರಿಲೇಷನ್ಶಿಪ್ ಬರೋಕ್ಕೂ ಮುಂಚೆ ಎಲ್ಲವೂ ಸರಿ ಇರುತ್ತೆ. ರಿಲೇಷನ್ಶಿಪ್ಗೆ ಎಂಟ್ರಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಒಂದು ಟೆನ್ಷನ್, ದಟ್ ಭಯ, ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾನೆ ಅಥವಾ ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೆ, ಈ ರೀತಿಯ ಒಂದು ಭಯ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಲ್ಲಿಂದ ಶುರುವಾದಂತಹ ಭಯ, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಜೆಲಸ್, ಪೊಸೆಸಿವ್ನೆಸ್ ತುಂಬ ಬೆಳ್ಕೊಂಬಿಟ್ಟಿರುತ್ತೆ. ಅದರಿಂದ ಆರ್ಗ್ಯುಮೆಂಟ್ಸ್ ನಿಮ್ಮಿಬ್ಬರ ಮಧ್ಯೆ ಆಗಿರುತ್ತೆ. ಸೊ ಅದರಿಂದ ನಿಮ್ಮಿಬ್ಬರ ಕ್ಲ್ಯಾಶಸ್ ಆಗಿರುತ್ತೆ. ಸೊ ಈಗ ಸಪ್ರೇಷನ್ನಲ್ಲಿದ್ದೀರಾ. ಬಟ್ 10 ಆಫ್ ಕಪ್ಸ್ ಬಂದಿದೆ. ಸ್ಟಿಲ್ ಈ ಒಂದು ಪರ್ಸನ್ ನಿಮಗೋಸ್ಕರ ಹಂಬಲಿಸ್ತಾ ಇದ್ದಾರೆ, ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಜೊತೆಗೆ ಒಂದು ಮ್ಯಾರೇಜ್ ಆಗಬೇಕು ಅಂತ ಅವರ ಒಂದು ಥಾಟ್ಸ್ ಇದೆ. ನಿಮ್ಮ ಜೊತೆಗೇ ಅವರ ಒಂದು ಫ್ಯಾಮ್ಲಿನ ಬಿಲ್ಡ್ ಮಾಡಬೇಕು. ಮೋಸ್ಟ್ಲಿ ಇಲ್ಲಿ ಮ್ಯಾರೇಜ್ ಬಗ್ಗೆ ನೀವೇನಾದರೂ ಕಮ್ಯುನಿಕೇಟ್ ಮಾಡಿದರೆ, ನಮ್ಮ ಮದುವೆ ಆದಮೇಲೆ ನಮಗೆ ಈ ರೀತಿ ಒಂದು ಲೈಫ್ ಇರಬೇಕು, ಇಷ್ಟು ಒಂದು ಪ್ರಾಪರ್ಟೀಸ್ ಇರಬೇಕು, ಇಷ್ಟು ನಮಗೆ
ಮಕ್ಕಳಿರಬೇಕು, ಮಕ್ಕಳವರೆಗೂ ಪ್ಲ್ಯಾನಿಂಗ್ಸ್ ಕೂಡ ಆಲ್ರೆಡಿ ನಿಮ್ದು ಆಗಿತ್ತು. ಬಟ್ ಕಾರಣಾಂತರಗಳಿಂದ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಬಹುಶಃ ಆ ಒಂದು ಫಿಯರ್ ಆಫ್ ಲೂಸಿಂಗ್ ಅದರಿಂದನೇ ಇಲ್ಲಿ ದೂರ ಆಗಿರಬಹುದು. ಕಳ್ಕೊಳ್ತೀನಿ ಅನ್ನೋ ಭಯದಿಂದನೇ ಜಾಸ್ತಿ ಇಬ್ಬರು ದೂರ ಆಗಿದ್ದೀರಾ ಅಂತ ಹೇಳಬಹುದು. ಇಲ್ಲಿ ಕೆಲವ್ರಿಗೆ ಯಾವ ರೀತಿ ಅಂದರೆ ಕಳ್ಕೊಳ್ತೀನಿ ಅಥವಾ ನನ್ನ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಭಯಕ್ಕೇ ಅರ್ಧ ನೀವು ಬಿಟ್ಟು ಹೋಗಿರೋದಿರ್ಬೋದು, ಅಥವಾ ಅವರು ಕೂಡ ನನ್ನನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಅವರೇ ಫಸ್ಟ್ ಬಿಟ್ಟು ಹೋಗಿರುವಂಥದ್ದು ಇರಬಹುದು. ಸಮಥಿಂಗ್ ಇಬ್ಬರದು ಒಂದೇ ಮೈಂಡ್ಸೆಟ್ ಇದೆ, ಒಂದೇ ಆಲೋಚನೆ ಇದೆ. ಬಟ್ ಇಬ್ಬರು ಭಯದಿಂದನೇ ಇರ್ತೀರಾ, ಇಬ್ಬರೂ ಏನೇ ಮಾಡಿದ್ರೂ ಒಟ್ಟಿಗೆ ಮಾಡಿರ್ತೀರಾ. ಇಫ್ ಯು ಆರ್ ಫೀಲಿಂಗ್ ಸ್ಯಾಡ್, ಆ ಪರ್ಸನ್ನು ಸ್ಯಾಡ್ ಫೀಲ್ ಮಾಡಿರ್ತಾರೆ. ನೀವೇನಾದರೂ ಖುಷಿ ಫೀಲ್ ಮಾಡಿದರೆ ಆ ಪರ್ಸನ್ನು ಖುಷಿಯಾಗಿ ಫೀಲ್ ಮಾಡಿರ್ತೀರ. ಬಿಕಾಸ್ ಇಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತ ಹೇಳಬಹುದು. ಬಿಕಾಸ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ದೇರ್ ಈಸ್ ಅ ಸೋಲ್ಮೇಟ್ ಕನೆಕ್ಷನ್. ಆ್ಯಂಡ್ ಎಸ್, ಏಸ್ ಆಫ್ ವೈಂಡ್ಸ್ ಬಂದಿದೆ, ಆ್ಯಕ್ಷನ್ಸ್ ಈಸ್ ರಿಕ್ವೈರ್ಡ್ ಅಂತ ಬರ್ತಾ ಇದೆ, ಗ್ರೋತ್ ಈಸ್ ರಿಕ್ವೈರ್ಡ್ ಅಂತ ಬರ್ತಾ ಇದೆ. ಸೊ ನೀವು ಏನೋ ಒಂದು ಮಾಡಬೇಕಂದ್ರೂ ಅಥವಾ ಏನೋ ಒಂದು ವರ್ಕ್ ಮಾಡಬೇಕಂದ್ರೂ ಅದಕ್ಕೆ ಆ್ಯಕ್ಷನ್ಸ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಬಹುದು. ನೀವೇನಾದರೂ ಹೊಸ ಒಂದು ಪ್ರಾಜೆಕ್ಟ್ ಬಗ್ಗೆ ಸಮಥಿಂಗ್ ರಿಲೇಟೆಡ್ ಟು ಯುವರ್ ಪರ್ಸನ್ ಅಥವಾ ಈ ಪರ್ಸನ್ಗೋಸ್ಕರ ಏನೇ ಮಾಡಬೇಕು ಅಂದ್ರೂ ನಿಮ್ಮ ಕಡೆಯಿಂದನೂ ಒಂದಷ್ಟು ಎಫರ್ಟ್ಗಳು ಬೇಕು. ಓಕೆ. ಬಟ್ ಈ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಅಂತೂ ಖಂಡಿತ ಸಿಗುತ್ತೆ. ಬಟ್ ಯಾವಾಗ ಸಿಗುತ್ತೆ ಅಂದರೆ ಇಟ್ ಟೇಕ್ಸ್ ಅ ಟೈಮ್. ಅಟ್ಲೀಸ್ಟ್ 10 months to 1 year ಆದರೂ ನೀವು ವೇಟ್ ಮಾಡಬೇಕಾಗುತ್ತೆ ಈ ಪರ್ಸನ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಬೇಕು ಅಂದರೆ. ಬಿಕಾಸ್ ಎಲ್ಲ ಪಾಸಿಟಿವ್ ಆಗಿದೆ, ಫ್ಯಾಮಿಲಿ ನಿಮ್ಮ ಜೊತೆ ಬಿಲ್ಡ್ ಮಾಡಬೇಕು ಅಂತಾರೆ, ಆ್ಯಕ್ಷನ್ಸ್ ತೊಗೊಳೋದಕ್ಕೂ ರೆಡಿ ಇದ್ದಾರೆ. ಬಟ್ ಅವರು ಈ ಒಂದು ಭಯ ಏನಿದೆ ಅದರಿಂದ ಹೊರಗೆ ಬರಬೇಕು, ಲೂಸಿಂಗ್ ಆಫ್ ಫಿಯರ್ ಸಮಥಿಂಗ್, ತುಂಬ ಮೆಟೀರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಅವ್ರು ನಿಮಗೆ ಎಲ್ಲ ಜಗತ್ತಿನ ಎಲ್ಲ ಖುಷಿನೂ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬ ದುಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ ಥಿಂಕಿಂಗ್ ಇದೆ. ಬಟ್ ಆ್ಯಕ್ಚುಲಿ ಬೇಕಾಗಿರೋದು ಅವರಷ್ಟೇ ನಿಮಗೆ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇಲ್ಲ. ಒನ್ಸ್ ಅದು ರಿಯಲೈಸ್ ಆದರೆ ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾರೆ. ಅವರಿಗೆ ನಿಮಗೆ ತುಂಬ ದುಡ್ಡು ಕೊಡಬೇಕು ಅಥವಾ ತುಂಬ ವೆಲ್ ಸೆಟಲ್ಡ್ ಆಗಿ ನಿಮ್ಮನ್ನ ನೋಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ. ಬಟ್ ಅವ್ರಿಗೆ ಆ್ಯಕ್ಚುಲಾಗಿ ಗೊತ್ತಾಗ್ತಾ ಇಲ್ಲ ದಟ್ ಅವರು ನಿಮ್ಮ ಜೊತೆಗೆ ಇದ್ರೇ ನಿಮಗೆ ಅದೇ ಎಲ್ಲವೂ ಅಂತ. ಒನ್ಸ್ ಅದು ರಿಯಲೈಸ್ ಆದರೆ ಖಂಡಿತ ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ವೇಟ್ ಟಿಲ್ 10 more months ಅಂತ ಹೇಳ್ತೀನಿ. ಓಕೆ. ಡೋಂಟ್ ಬಿ ಪ್ಯಾನಿಕ್. ಆ್ಯಂಡ್ ನೀವು ಕೂಡ ತುಂಬ ಪಾಸಿಟಿವ್ ಆಗಿರಿ. ಡೆಫಿನೆಟ್ಲಿ ನೀವು ಅಂದ್ಕೊಂಡಿರುವಂಥದ್ದು ಡಿವೈನ್ ಟೈಮಲ್ಲಿ ನಿಮ್ಮ ಡೆಸ್ಟಿನಿನ ನೀವು ರೀಚ್ ಆಗ್ತೀರಾ. ನಿಮ್ಮ ಡೆಸ್ಟಿನಿ ನಿಮ್ಮ ಪಾರ್ಟ್ನರ್. ಓಕೆ, ನಿಮ್ಮ ಪಾರ್ಟ್ನರ್ ಜೊತೆ ಖಂಡಿತ ರಿಯೂನಿಯನ್ ಆಗುತ್ತೆ. ಡೋಂಟ್ ಬಿ ಪ್ಯಾನಿಕ್, ಡೋಂಟ್ ಬಿ ಇನ್ ಫಿಯರ್. ಹೆದರ್ಕೋಬೇಡಿ, ಭಯ ಬೀಳಬೇಡಿ, ಎಲ್ಲವೂ ಆಗೋದು ಒಳ್ಳೆಯದಕ್ಕೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಗೈಸ್.